ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದೇವ್ಕಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿರಿ, ನಾನು ಈಗ ಎದ್ದು ಮುಖ ತೊಳ್ಕೊತಾ ಇದ್ದೀನಿ ರೀ. ಫಸ್ಟ್ ಎದ್ದು ಮುಖ ತೊಳ್ಕೊಂಡು ಆಮೇಲೆ ಮುಂದಿಂದು ಏನು ಕೆಲಸ ಎಲ್ಲ ಅದು ಮಾಡ್ತಾ ಇದ್ದೀನಿ ರೀ. ಇವತ್ತು ಇದು ಮನೇಲಿ ಇರ್ತೀನಲ್ರಿ, ಇವತ್ತಿಂದೆಲ್ಲ ಜಾಸ್ತಿ ಮನೇಲಿದ್ದೇ ಲಾಗ್ ಇರ್ತದೆ ರೀ. ಇವತ್ತೆಲ್ಲೂ ಹೊರಗಡೆ ಹೋಗ್ತಾಯಿಲ್ಲ. ನನಗೂ ಹೊರಗೆ ಅಡ್ಡಾಡಿ ಸ್ವಲ್ಪ ರೆಸ್ಟ್ ಬೇಕಾಗಿದೆ. ಅದಕ್ಕೆ ಇವತ್ತು ಇಡೀ ದಿನ ಮನೆಯಲ್ಲೇ ಇರ್ತಾಯಿದ್ದೀನಿ. ಅದಕ್ಕೆ ಮನೇಲಿ ಏನು ಮಾಡ್ತೀನಿ ಅಂತ ಅದನ್ನು ಲಾಗ್ ಮಾಡಿ ಹಾಕಿದ್ದೀನಿ ಇವತ್ತು. ಇದು ನೋಡ್ರಿ, ನಮ್ಮ ಗ್ಯಾಲ್ರಿದು ಮಾರ್ನಿಂಗ್ ವ್ಯೂ ಇದೆ ರೀ. ಇಲ್ಲಿ ಸ್ವಲ್ಪ ಬರ್ತೀನಿ ರೀ. ಈಗ ಬಂದು ಇಲ್ಲ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ತೀನಿ ನಾನು. ಬೆಳಗ್ಗೆ ಎಲ್ಲ ಫಸ್ಟ್ ಗಿಡಗಳಿಗೂ ನೀರು ಹಾಕಿ ಆಮೇಲೆ ನಾನು ಟೀ ಮಾಡ್ಕೊಂಡು ಕುಡಿತೀನಿ ರೀ. ಏನು ಗಿಡಗಳು ಚೆನ್ನಾಗಿ ಬೆಳಿತಾನೆ ಇಲ್ಲರಿ, ಯಾಕಂದ್ರೆ ಬರೀ ಹೊರಗಡೆನೇ ಅಡ್ಡಾಡ್ದಾಗದ ನೀರು ಹಾಕೋದು ಕಮ್ಮಿ ಆಗಿಬಿಟ್ಟದೆ. ಹಿಂಗಾಗಿ ಸ್ವಲ್ಪ ಆಮೇಲೆ ಈ ಹವಾಕ್ಕೂ ಜಾಸ್ತಿ ಎಲೆಗಳು ಉದುರ್ತಾವಂತ್ರಿ. ಅದಕ್ಕೆ ಎಲ್ಲ ಸ್ವಲ್ಪ ಎಲೆ ಜಾಸ್ತಿ ಉದುರ್ತಾನೆ ಇರ್ತಾವ್ರಿ. ಮತ್ತು ಹಂಗೆ ಎಳೆ ಬಿಸಿಲು ಬರ್ತಾಯಿದೆ ಅಂತೇಳಿ ಅದಕ್ಕೆ ಸ್ವಲ್ಪ ಎಳೆ ಬಿಸಿಲು ಕಾಯಿಸೋಣ ಅಂಥೇಳಿ ಸ್ವಲ್ಪ ಹೊತ್ತು ಗ್ಯಾಲ್ರಿಲಿ ನಿಂತ್ಕೊಳ್ತಾ ಇದ್ದೀನಿ ರೀ ನಾನು. ಅದು ಎಳೆ ಬಿಸಿಲಲ್ರಿ, ಎಳೆ ಬಿಸಿಲು ಜೋಡಿ ತಂಗಾಳಿನೂ ಬಿಸ್ತಾ ಇತ್ತು ರೀ. ಥಂಡಿ ಹತ್ತಾಕತ್ತಿತ್ತು. ಆದರೂ ಸ್ವಲ್ಪ ಹೊತ್ತು ಗ್ಯಾಲ್ರಿ ಒಳಗೆ ನಿಂತ್ಕೊಂಡೆ, ಹಂಗೆ ನೋಡೋಣ, ಸ್ವಲ್ಪ ಸೂರ್ಯನ ಬಿಸಿಲು ಬಡೀಲಿ ಅಂತ ಹಂಗೆ ನಿಂತ್ಕೊಂಡೆ. ಅಲ್ಲೆಲ್ಲ ಹೊರಗಿಂದ ವ್ಯೂ ಚೆನ್ನಾಗಿ ಕಾಣಿಸ್ತದ್ರಿ. ನಮ್ಮ ಗ್ಯಾಲ್ರಿಯಿಂದ ನೋಡ್ಕೊಂಡ್ರೆ ಅದು ಒಂದು 5-10 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಮೆಂಟಲಿನೂ ಭಾಳ ಶಾಂತಿ ಸಿಗ್ತದ್ರಿ ನಮಗೆ. ಎಲ್ಲ ಮರ್ತು ಬಿಡ್ತೀವಿ ರೀ, ಎಲ್ಲ ಟೆನ್ಷನ್ ಅದು. ಅದಕ್ಕೆ ಸ್ವಲ್ಪ ಹೊತ್ತು ಬೆಳಗ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡಿರ್ತೀನಿ ನಾನು. ಆಮೇಲೆ ಮನೆ ಕಿಚನ್ಗೆ ಬರ್ತೀನಿ ರೀ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಕಿಚನ್ಗೆ ಬಂದು ಕಿಚನ್ನಲ್ಲಿ ಕೆಲಸ ಇರುತ್ತಲ್ರಿ. ಮತ್ತು ಕಿಚನ್ನಲ್ಲಿ ನೋಡ್ರಿ ಎಲ್ಲ ಹಂಗೆ ಹರಿವಿರ್ತಾವೆ. ನಮ್ಮ ಕೆಲಸದವರು ಬರ್ತಾರೆ ರೀ. ಆಕೆ ಬಂದು ಪಾತ್ರೆ ಅದು ತೊಳೆದು ಕಸ ಗುಡಿಸಿ ನೆಲ ಒರೆಸ್ಕೊಟ್ಟು ಹೋಗ್ತಾಳೆ ರೀ. ಮತ್ತು ಅಕ್ಕಿಗೆಲ್ಲ ಮತ್ತು ಪಾತ್ರೆ ಎಲ್ಲ ಎತ್ತಿಡ್ಬೇಕಲ್ರಿ, ಖಾಲಿ ಮಾಡಿ. ಅದ್ರ ಸಲುವಾಗಿ ಅದು ಸ್ವಲ್ಪ ಎಲ್ಲ ಮಾಡಿ ಖಾಲಿ ಮಾಡಿ ಇಡ್ತೇನೆ ರೀ. ಈಗ ಬೆಳಗ್ಗೆ ನಾನು ಸ್ವಲ್ಪ ಫಸ್ಟ್ ನೀರು ಕುಡಿತೀನಿ ರೀ, ಬಿಸಿ ನೀರು. ಅದನ್ನು ಸ್ವಲ್ಪ ಬಿಸಿನೀರು ಒಂದು ಸ್ವಲ್ಪ ರೆಡಿ ಮಾಡ್ಕೊಳಕತ್ತಿದ್ದೆ. ಮತ್ತು ಹಂಗೆ ಅದ್ರ ಜೋಡಿನ ಅಲ್ಲಿ ಅದು ಸ್ವಲ್ಪ ಕ್ಲೀನ್ ಮಾಡ್ಕೋತ ಪಾತ್ರೆ ಏನು ತಿಕ್ಕೋದವೆಲ್ಲ ಆ ಕಡೆ ಇಡಾಕತ್ತೀನಿ ರೀ. ಎಲ್ಲ ಕುಡಿಸಿಟ್ನಂದ್ರೆ ಬಂದು ಒಮ್ಮೆ ತೊಳ್ಕೊಟ್ಟು ಹೋಗ್ತಾರೆ ರೀ. ಇದು ಕುಡಿಲಿಕ್ಕೆ ಫಸ್ಟ್ ನೀರು ಬೇಕಂತ ಬಿಸಿ ನೀರು ಮಾಡ್ಕೊಂಡು ಬಿಸಿ ನೀರು ರೆಡಿ ಮಾಡ್ಕೊಳಕ್ತೀನಿ ನೋಡಿರಿ. ಬಿಸಿ ನೀರು ಕಾಸ್ಕೊಂಡು ಕುಡಿದ್ನಿ ಸ್ವಲ್ಪ ಕುಡಿದು ಆಮೇಲೆ ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಪಾತ್ರೆ ಖಾಲಿ ಮಾಡೋದಿತ್ತು ರೀ. ಅದು ರಾತ್ರಿದು ಸ್ವಲ್ಪ ಅನ್ನ ಉಳಿದಿರ್ತೈತೆ ರೀ. ಅದನ್ನು ಸ್ವಲ್ಪ ತೆಗೆದು ಸೈಡಿಗೆ ಇಟ್ಟು ಕುಕ್ಕರೆಲ್ಲ ಖಾಲಿ ಮಾಡಿ ಕೊಡ್ತಾಯಿದ್ದೀನಿ. ಆಮೇಲೆ ಮತ್ತು ಅಲ್ಲಿ ಎಲ್ಲ ಮತ್ತು ಸಾಮಾನುಗಳು ಅಲ್ಲಿ ಹರಡಿರ್ತಾವೆ ರೀ. ಮತ್ತು ಅಲ್ಲೆಲ್ಲ ಸ್ವಲ್ಪ ಹೊಂದಿಸ್ಕೊಳ್ಳೋದು ಅಷ್ಟು ಸಣ್ಣ ಪುಟ್ಟ ಏನಾದ್ರು ಕೆಲಸ ಇದ್ದೇ ಇರ್ತಾವೆ ರೀ ಅಡುಗೆ ಮನೆಯೊಳಗೆ ಬೆಳಗ್ಗೆದ್ದು. ಇದೆಲ್ಲ ಅಕ್ಕಿಗೆ ಜೋಡಿಸಿಟ್ಟೆ ರೀ. ಅವ್ರು ಬರ್ತಾರೆ ರೀ ಕೆಲಸದವ್ರಿ. ಬಾದಾಮ ನೆನೆಸಿಂತಿದ್ದೆ ರೀ, ಅದು ಖಾಲಿ ಆಗ್ಯಾವು. ಅದು ತರಕ್ಕೆ ಹೋಗಿ ಮಾರ್ಕೆಟಿಗೆ ಹೋಗಿ ಅದನ್ನ ಮರ್ತು ಬಂದೆ ರೀ. ಚಹಾ ಅಷ್ಟು ಮಾಡ್ಕೊಂಡು ಕುಡಿಯೋದೈತೆ ರೀ. ಚಹಾಕ್ಕೆ ಇಟ್ಕೋಬೇಕು ರೀ.
ಇದೊಂದು ಗಾರ್ಬೇಜ್ ಪ್ಯಾಕೆಟ್ ಒಂದು ಕಟ್ ಮಾಡಿ ತೆಗಿಯಾಕತ್ತೀನಿ ನೋಡ್ರಿ. ಯಾಕಂದ್ರೆ ಕಸ ಎಲ್ಲ ಹಾಕಲಿಕ್ಕೆ ಬೇಕಾಗಿತ್ತು, ಚೀಲ ಖಾಲಿ ಆಗಿತ್ತು ರೀ ಅದು ಒಂದು. ಅದಕ್ಕೆ ಇದೊಂದು ಬೇರೆ ತೆಗೆದು ಕಟ್ ಮಾಡಿ ಇಟ್ಕೊಳಿಕತ್ತೇನೆ ರೀ. ಅಷ್ಟರಲ್ಲಿ ನನ್ನ ಟೀ ರೆಡಿ ಆಯ್ತು ರೀ. ಟೀ ಸೋಸ್ಕೋಬೇಕಂತ ಕಪ್ಪು ನೋಡ್ತಾ ಇದ್ನಿ, ಅಲ್ಲೇ ಇತ್ತು ರೀ. ಕರೆ ಮತ್ತು ಮಸೀದರಿ ಬೇಕಾಗಿತ್ತು, ಅದನ್ನ ಹುಡ್ಕಾಡ್ತಾಯಿದ್ನಿ, ಅದು ಅಲ್ಲಿ ಸಿಕ್ತು ರೀ. ಚಹಾ ಬಿಸ್ಕಿಟ್ ರೆಡಿ ಇದೆ. ಇಲ್ಲಿ ಬಂದು ನಾನು ಬೆಳಗಿನ ಮಿನಿ ಬ್ರೇಕ್ಫಾಸ್ಟ್ ಚಹಾ ಅಂದ್ರೆ ಸಕ್ಕರೆ ಕಡಿಮೆ ಇರ್ತದ್ರಿ, ಹಾಲಲ್ಲೇ ಮಾಡಿರ್ತೀನಿ. ಹಾಲು ಬಿಸ್ಕಿಟು ತಿಂತಾಯಿದ್ದೀನಿ ನೋಡ್ರಿ. ಹಂಗೆ ಮತ್ತು ಬಟ್ಟೆನೂ ಭಾಳ ಇದ್ದವು ರೀ. ಯಾಕಂದ್ರೆ ದಿನ ಏನು ಬಟ್ಟೆನ ವಾಶ್ ಮಾಡಲ್ಲ ರೀ. ತುಂಬ ನೈಟಿ ಭಾಳಷ್ಟು ತೊಗೊಂಡಿರ್ತೀನಿ. ಎಲ್ಲ ಒಮ್ಮೆ ಒಂದು ವಾರದ್ದೆಲ್ಲ ಕುಡಿಸಿಟ್ಟಿರ್ತೀನಿ ರೀ. ಒಂದು ವಾರದೊಮ್ಮೆ ವಾಷಿಂಗ್ ಮಿಷಿನ್ ಒಳಗೆ ಹಾಕಿಬಿಡ್ತೀನಿ ಬಟ್ಟೆಗಳು ರೀ. ಅದಕ್ಕೆ ಬಟ್ಟೆ ಭಾಳ ಇದ್ದು ಅಂತ ಮತ್ತು ವಾಷಿಂಗ್ ಮಿಷಿನ್ ಒಳಗೆ ಹಾಕಕ್ಕೆ ಬಂದೀನಿ ರೀ. ಇವೆಲ್ಲ ಬೆಡ್ಶೀಟ್ ಒಂದು ತೆಗೆದು ನೀವು ಒಗ್ಯಾಕಂತ ಅದೊಂದು ಹಾಕಿದ್ನಿ ರೀ. ಮತ್ತು ನಾನು ಡೈಲಿ ಯೂಸ್ ಮಾಡೋ ಬಟ್ಟೆಗಳು ರೀ ಎಲ್ಲ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗ್ಲಿಕ್ಕೆ ಹಾಕ್ತಾಯಿದ್ದೀನಿ ನೋಡ್ರಿ ಎಲ್ಲ. ನಮ್ಮ ಕೆಲಸದವ್ರು ಬಂದು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ರು ರೀ. ಮತ್ತು ಕಸ ನೆಲ ಮಾಡಿ ಹೋಗಿದ್ರು. ಮತ್ತು ನಾ ಎಲ್ಲ ಪಾತ್ರೆ ಎಲ್ಲ ಮತ್ತು ನೀಟಾಗಿ ಹೊಂದಿಸಿಡಾಕ್ತೇನೆ ನೋಡಿರಿ. ಅವರು ಬರ್ಸನ್ ಕಟ್ಟಿ ಒರೆಸ್ಕೊಂಡು ಬರ್ಸನ್ನೆಲ್ಲ ಒರೆಸಿ ಎಲ್ಲ ಕೆಲಸ ಮಾಡಿಟ್ಟು ಹೋಗಿರ್ತಾರೆ. ನಾನು ಇದೆಲ್ಲ ಪಾತ್ರೆನೆಲ್ಲ ನೀಟಾಗಿ ಹೊಂದಿಸಿಟ್ಟು ನನಗೆ ಬೆಳಗಿನ ನಾಷ್ಟಕ್ಕೆ ಅಂತೇಳಿ ರಾತ್ರಿ ಅನ್ನ ಓದಿತ್ರಿ, ಅದನ್ನ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ತಿಂದೆ ನಾನು.
ಏನು ಅದ ಬೇಕಿದ್ದಕ್ಕಂತೇಳ್ರಿ ಏನು ಬೆಳಗ್ಗೆ ಸಿಕ್ತೈತೆ ಅದನ್ನೇ ತಿಂದ್ಬಿಡ್ತೀನಿ ರೀ ನಾನು. ಏನು ಯಾರ ಮನೆಯೊಳಗೆ ಮಂದಿ ಇದ್ರೆ ಮತ್ತೆ ಏನಾರ ವೆರೈಟಿ ಮಾಡಿ ತಿಂತೀನಿ ರೀ. ಒಬ್ಬಕ್ಕೆ ಇದ್ದಾಗಂತ ರೊಟ್ಟಿ ಉಳಿದ್ರೆ ರೊಟ್ಟಿನೇ ತಿಂದಿರ್ತೀನಿ. ಏನು ಇರ್ತೈತೆ ಅದನ್ನ ಮಾಡ್ಕೊಂಡು ತಿಂತೀನಿ ರೀ. ಸುಮ್ಮನೆ ಏನು ಎಕ್ಸ್ಟ್ರಾ ಮಾಡೋದು ಮತ್ತು ಅಡುಗೆ ಎಲ್ಲ ವೇಸ್ಟ್ ಆಗ್ತದೆ ಅಂತೇಳಿ ಇದ್ದಿದ್ದು ಮೊದಲು ಖಾಲಿ ಮಾಡಿ ಆಮೇಲೆ ತಿಂತೀನಿ ನೋಡ್ರಿ ನಾಷ್ಟಾ ರೀ. ಆಮೇಲೆ ಏನು ಬೇಕು ಫ್ರೆಶ್ಶಾಗಿ ಮತ್ತೆ ಮಾಡ್ಕೊಂಡು ತಿಂತೀನಿ ರೀ. ಇದೆಲ್ಲ ಹಂಗೆ ಮನೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಾಕ್ತೇನೆ. ಭಾಳ ಅಂದ್ರೆ ಭಾಳ ಧೂಳು ಬೀಳ್ತೈತೆ ರೀ. ಎಲ್ಲಿಂದ ಬೀಳ್ತೈತಿ ಏನು ಗೊತ್ತಾಗಲ್ಲ. 5th ಫ್ಲೋರಲ್ಲಿ ಇಷ್ಟು ಮೇಲಿದೆ ಮನೆ, ಆದರೂ ಎಲ್ಲಿಂದ ಧೂಳು ಬರ್ತದೇನೋ ಗೊತ್ತಿಲ್ಲ. ಭಾಳ ಧೂಳು ಬೀಳ್ತಾ ಇರ್ತದೆ ರೀ. ಮೇಲಿಂದ ಮೇಲೆ ಒರೆಸ್ಕೋತಾನೆ ಇರ್ಬೇಕು ನೋಡ್ರಿ. ನಾನು ಇವತ್ತು ಸ್ವಲ್ಪ ಮನೇಲಿದ್ದೀನಿಲ್ಲ, ಖಾಲಿ ಇದೀನಿಲ್ಲ ಅಂತೇಳಿ ಸ್ವಲ್ಪ ಅದು ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರೀ. ಎಲ್ಲಿ ಹೊರಗೆ ಅಡ್ಡಾಡಕತ್ರಿ ಏನು ಆಗೋದೇ ಇಲ್ಲ ರೀ. ಮನೇಲಿದ್ದಾಗ ಸ್ವಲ್ಪ ಮಾಡ್ಕೊಳ್ಳೋದ್ರಿ. ಇನ್ನೂ ಮಾಡಿದ್ರೆ ಭಾಳ ಕೆಲಸ ಅದಾವೆ ರೀ. ಎಲ್ಲ ಒಮ್ಮೆ ಮಾಡ್ಕೋತ ಹೋದ್ರೆ ನನಗೂ ಆಗಲ್ಲ ಅಂತ ಸ್ವಲ್ಪ ಮಾಡ್ಕೋತಿರ್ತೀನಿ ರೀ ಕೆಲಸ. ಇದು ಎಡಿಟಿಂಗಿನ ಒಂದು ಕೆಲಸ ಇರುತ್ತಲ್ಲ ರೀ, ಇದನ್ನೊಂದು ಮಾಡ್ತೀನಿ ರೀ. ಮತ್ತು ಹಂಗೆ ವಾಷಿಂಗ್ ಮಷಿನ್ ಒಳಗೆಲ್ಲ ಬಟ್ಟೆ ವಾಶ್ ಆಗಿದ್ರಿ. ಅದು ಸೀಟಿ ಬೆಲ್ ಐತ್ರಿ. ಅದಕ್ಕೆ ಮತ್ತು ಅವೆಲ್ಲ ಬಟ್ಟೆ ಎಲ್ಲ ಒಣಾಕ್ಲಿಕ್ಕೆ ಎಲ್ಲ ಮತ್ತು ಇಲ್ಲಿ ಬಂದೆ ರೀ ಗ್ಯಾಲ್ರಿಗೆ ಬಂದು ಎಲ್ಲ ಬಟ್ಟೆ ಎಲ್ಲ ಒಣಾಕಾಕ್ತಾಯಿದ್ದೀನಿ ನೋಡಿರಿ. ಗ್ಯಾಲ್ರಿ ಇದಾವಂತ ಬಟ್ಟೆ ಒಣಾಕಕ್ಕೆಲ್ಲ ಚಲೋ ಆಗ್ತೈತೆ ರೀ. ಇಲ್ಲೊಂದು 4 ಹಾಕಿರ್ತೀನಿ ರೀ. ಮತ್ತು ಆಚೆ ಕಡೆ ಇನ್ನೊಂದು ಗ್ಯಾಲ್ರಿ ಐತ್ರಿ ನಮ್ಮದು. ಅಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ಬಟ್ಟೆ ಒಣಾಕಾಕ್ತೀನಿ ರೀ. ಮತ್ತು ಇದು ವಾಷಿಂಗ್ ಮಷಿನ್ ಇಟ್ಟಿದ್ದು ಇದು ಗ್ಯಾಲ್ರಿನೂ ಭಾಳ ಅಂದ್ರೆ ಭಾಳ ಹೊಲಸಾಗಿತ್ತು ರೀ. ಒಟ್ಟು ಈ ಕಡೆ ನೋಡಿದ್ದೇ ಇಲ್ಲ ರೀ ನಾನು. ಈಗ ಅದಕ್ಕೆ ಮತ್ತು ಇವತ್ತು ಫ್ರೀ ಅದೇನಂತ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರೀ. ಭಾಳ ಅಂದ್ರೆ ಭಾಳ ಧೂಳಾಗಿತ್ತು ರೀ ಇದು ಎಲ್ಲ. ಮತ್ತು ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ನೋಡಿರಿ.
ಇದು ನೀನೇ ತಂದ ಸ್ವೀಟ್ ಕಾರ್ನ್ ನೋಡ್ರಿ. ಮಾಲಿಗೆ ಹೋಗಿದ್ದೆ ಶಾಪಿಂಗ್ ಮಾಡೋಕ್ಕೆ, ಸ್ವೀಟ್ ಕಾರ್ನ್ ಅಂತ ತೊಗೊಂಡು ಬಂದೆ. ಇದು ಸ್ವಲ್ಪ ಕುದಿಲಿಕ್ಕೆ ಇಡಬೇಕು ತಿನ್ನೋಣ ಅಂಥೇಳಿ ಅದನ್ನು ರೆಡಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಇದು ಸೋಫಾ ಕವರನ್ನು ಎಲ್ಲ ಒಗಿಲಿಕ್ಕೆ ಹಾಕಿದ್ನಿ ರೀ. ಅದ್ರ ಸಲುವಾಗಿ ಇದಕ್ಕೊಂದು ಬೇರೆ ಕವರ್ ಹಾಕಿ ನೀಟಾಗಿ ಹಾಸಿ ಇಡ್ತಾಯಿದ್ದೇನೆ ನೋಡಿರಿ. ಇದು ಎಲ್ಲ ಇವತ್ತು ಟೈಮ್ ಸಿಕ್ತು ಅಂತೆಲ್ಲ ಮತ್ತು ಒಂದೊಂದು ಕೆಲಸ ಮುಗಿಸ್ತಾ ಇದ್ದೀನಿ ರೀ ನಾನು. ಇದು ಒಂದು ಬ್ಲೌಸು ಭಾಳ ಸ್ವಲ್ಪ ಟೈಟ್ ಆಗ್ತಾಯಿತ್ತು ರೀ. ಅದಕ್ಕೆ ಇದು ಸ್ವಲ್ಪ ಹೊಲಿಗೆ ಬಿಚ್ಚೋಣ ಅಂತ ಇದಕ್ಕೆ ಸ್ವಲ್ಪ ಹೊಲಿಗೆ ಬಿಚ್ಚಾಕತ್ತೀನಿ ನೋಡಿರಿ. ಇದು ಸ್ವಲ್ಪ ಭಾಳ ವರ್ಷದ ಹಳೇದು ಇದೆ ರೀ. ಭಾಳ ವರ್ಷ ಅಂದರೂ ಒಂದು 7-8 ವರ್ಷದ ಐತ್ರಿ. ಆವಾಗ ಸ್ವಲ್ಪ ತೆಳ್ಳಗಿದ್ದೆ ನಡೀತಿತ್ತು ರೀ. ಈಗ ಬರ್ತಾ ಇಲ್ರಿ ಇದು ಬ್ಲೌಸ್. ಅದಕ್ಕೆ ಒಂದು ಸ್ವಲ್ಪ ಹೊಲಿಗೆ ಎಲ್ಲ ಬಿಚ್ಚಿ ರೆಡಿ ಮಾಡಿ ಉಟ್ಕೊಳಕ್ಕೆ ಬರ್ತದೆ ಯಾವ್ದಾರ ಫಂಕ್ಷನ್ ಇದ್ರೆ ಅಂಥೇಳಿ ಇದು ಹೊಲಿಗೆ ಬಿಚ್ಚಾಕ್ತೀನಿ ನೋಡಿರಿ ನಾನು. ಇಲ್ಲಿ ಕುಕ್ಕರ್ ಸೀಟಿ ಆಯ್ತು ರೀ. ನಮ್ಮದು ಸ್ವೀಟ್ ಕಾರ್ನ್ ಎಲ್ಲ ಬಾಯ್ಲ್ ಆಗಿತ್ತು ರೀ. ಹೊಟ್ಟೆನೂ ಹಸಿವು ಆಗ್ತಾಯಿತ್ತು. ಬೆಳಗ್ಗೆ ಚಿತ್ರಾನ್ನ ತಿಂದಿದ್ದೆ, ಆದರೂ ಇದು ಮಧ್ಯಾಹ್ನ ಒಂದು ಸ್ವಲ್ಪ ಇದು ಸ್ವಲ್ಪ ತಿನ್ನೋಣ ಅಂಥೇಳಿ ಸ್ವೀಟ್ ಕಾರ್ನ್ ಬೇಯಿಸಿ ತಿಂದೆ ರೀ ನಾನು. ಮಸಾಲ ಮಾಡೋಣ ಅಂತ ಮಾಡಿದ್ದೆ, ಮಸಾಲ ಫ್ರೈ ಟೈಮ್ ಇಲ್ಲ ಅಂತ ಇದನ್ನು ಹಂಗೆ ಬೇಯಿಸ್ಕೊಂಡು ಅಷ್ಟೇ ತಿಂದೆ ರೀ ನಾನು. ಇವತ್ತಿನ ಈ ವ್ಲಾಗ್ ಮುಗಿಸುವ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ಇವತ್ತಿನ ಸುಭಾಷಿತ ಹೇಳ್ತೀನಿ. ಏನೆಂದರೆ, ತಾಳ್ಮೆಯ ಫಲ ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೆ ಏನೂ ಸಿಗೋದಿಲ್ಲ. ತಾಳ್ಮೆಯಿಂದ ಇರು, ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸುತ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.